ನಮಗೆ ಬೆಂಬಲ ಇರೋದಕ್ಕೆ ಧೈರ್ಯ ಮಾಡಿ ಬಂದಿದೀವಿ. ಯಾಕಂದ್ರೆ ಕೆರಿಯರ್ ನಮ್ಗೆ ಉಡ್ಸ್ಕೊಳ್ಳೋದು ಗೊತ್ತು, ಎಲ್ಲಾರು ಮಾಡ್ಕೋಬಹುದು. ಅವ್ರಿಗೆ ನಾವು ಕೆರಿಯರ್ ಹಾಳು ಮಾಡ್ತೀವಿ ಅಂತ ಎದುರಿಸೋದು. ಇಷ್ಟು ಜನ ಸರ್ ಬಂದಿದೀವಿ ಅಂದ್ರೆ ನಾವು ನಮ್ಗೆ ಆಗ್ತಿರೋ ಕರ್ನಾಟಕಕ್ಕೆ ಬಂದಿ ಸರ್. ಅವ್ನು ಮಾಡ್ತಾ ಇರೋದು ದೌರ್ಜನ್ಯ ಅಂತಿಂತದಲ್ಲ ಸರ್. ಎಕ್ಸ್ಪೀರಿಯನ್ಸ್ ಲೆಟರ್ ಕೊಟ್ರೆ ಬೇರೆ ಕಡೆ ಹೋಗಿ ಇವ್ರು ಜೀವನ ಮಾಡ್ಕೊಬಿಡ್ತಾರೆ ಅಂತ ಅದನ್ನು ಕೂಡ ಕಾಟಾಡಿಸ್ತಾ ಇದ್ದೇನೆ. ನಮ್ ದುಡ್ಡು ಬೇಡ ಅಂತ ಬೇಡ, ಎಕ್ಸ್ಪೀರಿಯನ್ಸ್ ಸರ್. ಇವನು 6 ತಿಂಗಳಾಗಿದೆ ಸರ್ ಪಾಪ. ಅವ್ನು ರಿಲಿವಿಂಗ್ ಲೆಟರ್ ಕೊಟ್ಟಿಲ್ಲ, ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಲ್ಲ. ಫ್ರಾಡ್ ನನ್ನ ಮಗ ಅಂತ ನಮಗೆ ಗೊತ್ತು ಆಯ್ತಾ. ಇಲ್ಲಿ 3 ಜನ ಬಂದಿದೀವಿ. ನಿನ್ನ ಕಂಪನಿ ಬಂದ್ ಮಾಡಿಸಿಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ಸಂಬಳ ಕೊಡ್ತೀರಿ, ನೀನು ಒಂದು ದಿವಸ ನಡ್ಸ್ಬಿಡು ಕಂಪನಿನ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಇಲ್ಲಿ ಯಾರನ್ನ ಬರ್ಲಿ, ಪ್ರತಿಯೊಬ್ಬರಿಗೂ ಸಂಬಳ ನೀನು ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೀನು ನಡ್ಸ್ಬಿಡೋ ನಿನ್ ಕಂಪನಿನ. ನಿಮ್ಮ ಅಪ್ಪನ್ ಗೊತ್ತಿದೆ ಕರ್ನಾಟಕದಲ್ಲಿ ನೀನು ನಡ್ಸು, ನಾನು ನೋಡ್ತೀನಿ. ಮಹಾರಾಷ್ಟ್ರ ಮೂಲದ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ 50 ಜನ ಕನ್ನಡಿಗರಿಗೆ ಸಂಬಳ ಕೊಡದೇ ಇರೋ ರೀತಿ ಮೋಸ ಮಾಡಿದ್ದಾನೆ. ಅದಲ್ಲದೆ ಒಂದು ಸವಾಲನ್ನು ಕೂಡ ಹಾಕಿದ್ದಾನೆ. ಯಾವ ರೀತಿ ಆ ಸಂಬಳವನ್ನ ತಗೋತೀರಾ, ತಾಕತ್ತಿದ್ರೆ ತಗೊಳ್ಳಿ ಅಂತ ಹೇಳಿದ್ದಾನೆ. ಆ ತಾಕತ್ತೇನು ಅನ್ನೋದನ್ನ ಕನ್ನಡ ಪರ ಸಂಘಟನೆಯವರು ಯುವ ಕರ್ನಾಟಕ ವೇದಿಕೆ ತೋರಿಸ್ತದೆ. ಅವ್ರಿಗೆ ಇನ್ನೊಂದು ದಿನದ ಗಡುವು, ಒಂದು ದಿನದಲ್ಲಿ ಏನಾದ್ರೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಂಪನಿನೂ ಇರಲ್ಲ, ನೀನು ಇರಲ್ಲ ಈ ಕರ್ನಾಟಕದಲ್ಲಿ. ತಾಕತ್ತಿದ್ರೆ ನಮ್ಮನ್ನ ತಡೆದು ತೋರಿಸು. ನಿನಗೆ ಒಂದೇ ದಿನದ ಗಡುವು. ಬುಧವಾರದೊಳಗಡೆ ಅವ್ರಿಗೆ ಕ್ಲಿಯರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಮತ್ತೆ 50 ಜನ ಕನ್ನಡಿಗರಿಗೆ ಕೆಲಸ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವೇನು ಅನ್ನೋದನ್ನ ನಿನಗೆ ತೋರಿಸ್ತೀವಿ. ಬುಧವಾರದವರೆಗೂ ನಿನಗೆ ಗಡುವಿದೆ. ಅಷ್ಟ್ರಲ್ಲಿ ನೀನು ಕ್ಲಿಯರ್ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನೀನು ಇಲ್ಲಿರಲ್ಲ. ಅವ್ರಿಗೆ ಸಂಬಳ ಕೊಡಬೇಕು, ಇಲ್ಲ ನಿನ್ನ ಕಂಪನಿ ಮುಚ್ಚಬೇಕು. ಅದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಯಾರು ಇನ್ಮೇಲೆ ಹೋರಾಟನೆ ಮಾಡಲ್ಲ. ತಾಕತ್ತಿದ್ರೆ ಈ ಸವಾಲನ್ನ ಸ್ವೀಕರಿಸು. ನಿನ್ನ ಸವಾಲನ್ನ ನಾವು ಸ್ವೀಕರಿಸಿದೀವಿ. ಧನ್ಯವಾದ.